ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಬಂದು ಥರ್ಸ್ಡೇ ಮತ್ತು ಫ್ರೈಡೇದು ವಿಡಿಯೋ ಆಗಿರುತ್ತೆ. ಸೊ ಥರ್ಸ್ಡೇ ಮಾರ್ನಿಂಗ್ ಅಂದರೆ ಗುರುವಾರ ಬೆಳಿಗ್ಗೆ ಸೊ ನಮ್ಮ ಮನೆಯವರೆಲ್ಲ ಆಫೀಸ್ಗೆ ಹೋದ್ಮೇಲೆ ಸೊ ನಾನು ನನ್ನ ಮಗ ಇದ್ವಿ. ಅವನು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಫುಲ್ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೀಕ್ಲಿ ಟ್ವೈಸ್ 2 ಸಲ ಇಲ್ಲ 3 ಸಲ ಡಸ್ಟಿಂಗ್ ಮಾಡಲೇಬೇಕು. ಏಕೆಂದರೆ ಕೆಳಗಡೆ ಇರೋದ್ರಿಂದ ಧೂಳು ಬರ್ತಾನೆ ಇರುತ್ತೆ. ಮತ್ತು ವಿಂಡೋಗಳು ಇದೆಯಲ್ವಾ, ಸೊ ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ ಧೂಳು ಕೂತ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಈ ವಿಡಿಯೋನೂ ಕೂಡ ನನ್ನ ಮಗನೇ ರೆಕಾರ್ಡ್ ಮಾಡಿರೋದು. ಸೊ ಹಾಗಾಗಿ ಶೇಕ್ ಆಗಿದೆ. ಸೊ ಪ್ರತಿಯೊಂದೂ ಅಷ್ಟೇ, ಹಾಲಲ್ಲಿ ರೂಮಲ್ಲಿ ವಿಂಡೋ ಮಿರರು ಪ್ರತಿಯೊಂದೂ ವಾರಕ್ಕೊಂದ್ಸಲ ಡಸ್ಟಿಂಗ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಡೇ ಫ್ರೈಡೇ ಅಥವಾ ಸ್ಯಾಟರ್ಡೇ ಪೂಜೆ ಮಾಡಿದಾಗ ಫ್ರೆಶ್ ಆಗಿರುತ್ತೆ. ಮಂಡೇ ಮಾರ್ನಿಂಗ್ ಮತ್ತು ಥರ್ಸ್ಡೇ ಇದು ಕಂಪಲ್ಸರಿಯಾಗಿ. ಸೊ ಇದು ಬಂದು ನಾವು ಊರಲ್ಲಿ ಇದ್ದೀವಿ ಈಗ. ಸೊ ರಜಾ ಇತ್ತಲ್ಲ, ಹಾಗಾಗಿ ಊರಿಗೆ ಬಂದಿದ್ದೀವಿ. ಸೊ ವೆಹಿಕಲ್ ಮೇನ್ ರೋಡಲ್ಲೇ ಇರೋದ್ರಿಂದ ವೆಹಿಕಲ್ಸ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಡಿಸ್ಟರ್ಬ್ ಆಗ್ತಿದ್ರೆ ಸಾರಿ. ಸೊ ಅದಾದಮೇಲೆ ಮತ್ತೆ ಮಾರ್ನಿಂಗ್ ರೊಟೀನೆಲ್ಲ ಕಂಪ್ಲೀಟ್ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಮತ್ತು ಬೆಳಿಗ್ಗೆಯಿಂದ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಸೊ ಅದು ಯಾವುದನ್ನು ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಲ್ಲೇ ಕೆಲವೊಂದು ನ್ಯಾಚುರಲ್ ಸೌಂಡ್ಸ್ನ ಕೂಡ ಹಾಗೆ ಇಟ್ಟಿದ್ದೀನಿ. ಲೈಕ್ ಹೇಗೆ ಅಂದರೆ ಟ್ಯಾಪಲ್ಲಿ ವಾಟರ್ ಬರ್ತಾ ಇರ್ಬೋದು. ಸೊ ಮುಂದಕ್ಕೆ ನೀವೇ ನೋಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ಸೊ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಸೊ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಅದು ಯಾವುದನ್ನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಕಂಪ್ಲೀಟಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತೀನಿ. ಸೊ ಈಗ ಪಾತ್ರೆ ಎಲ್ಲ ಉಜ್ಜಿ ತೊಳೆದ್ಮೇಲೆ ಸೊ ಈಗ ಅದನ್ನು ಒರೆಸ್ಬೇಕಾಗಿತ್ತು. ಇಲ್ಲಾಂದರೆ ಹಾಗಾಗಿ ಸ್ಟೇನ್ ಇರುತ್ತಲ್ವ. ಸೊ ಹಾಗಾಗಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡು ಈಗ ಅದಕ್ಕೆ ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಡೋಣ ಅಂತ ಇಡ್ತಾಯಿದ್ದೀನಿ. ಸೊ ಇದು ಹೇಗೆ ಅಂತಂದರೆ ಸ್ವಲ್ಪ ಅರಿಶಿನ, ಗಂಧ, ಜಾವತ್ ಪೌಡ್ರು, ಸ್ವಲ್ಪ ರೋಸ್ ವಾಟ್ರು ಇದನ್ನು ಮಿಕ್ಸ್ ಮಾಡಿಕೊಂಡು ದೇವ್ರ ಸಾಮಾನುಗಳಿಗೆ ಇಡ್ತೀನಿ. ಅದು ಚೆನ್ನಾಗಿ ಕೂಡ ಕಾಣಿಸುತ್ತೆ. ಮತ್ತು ಸ್ಮೆಲ್ ಬರೋದ್ರಿಂದ ಟೆಂಪಲಲ್ಲಿ ಸ್ಮೆಲ್ ಬರುತ್ತಲ್ಲ, ದೇವಸ್ಥಾನಗಳಲ್ಲಿ ಸ್ಮೆಲ್ ಬರುತ್ತಲ್ಲ, ಸೊ ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಆ ಥರ ಇಡ್ತೀನಿ. ಸೊ ಇವಾಗ ನೋಡ್ಬೋದು ಕಳಶಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಎಲ್ಲನೂ ಈಗ ಇಟ್ಟಿದ್ದೆಲ್ಲ ಆಯಿತು, ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೇ ಸೀರೀಸ್ನೂ ಕೂಡ ನೋಡ್ತಿದ್ದೆ ಜಿಯೋ ಹಾಟ್ಸ್ಟಾರಲ್ಲಿ. ಸೊ ಚೆನ್ನಾಗಿದೆ ಸೀರೀಸು, ವೀಕ್ಲಿ ಟ್ವೈಸ್ ಬಿಡ್ತಾರೆ. ಸೊ ಇದೊಂದು ಫ್ಯಾಮಿಲಿ ಡ್ರಾಮಾ ಆಗಿರುತ್ತೆ, ಚೆನ್ನಾಗಿದೆ. ಇದು ಒರಿಜಿನಲ್ ಬಂದು ತಮಿಳಲ್ಲಿರೋದು. ಸೊ ಕನ್ನಡದಲ್ಲೂ ಕೂಡ ಡಬ್ ಆಗಿದೆ. ಅನ್ಎಕ್ಸ್ಪೆಕ್ಟಾಗಿ ಸಿಕ್ತು. ಪ್ರತಿ ವೀಕು ನೋಡ್ತಾ ಇದ್ದೀವಿ, ಇನ್ನೂ ಸ್ಟೋರಿ ಫೈನಲ್ ಆಗಿಲ್ಲ. ಸೊ ಈಗ ಕಳಶಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅದು ನೋಡ್ಕೊಳ್ತಾನೆ ಕಳಶಕ್ಕೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫಸ್ಟು ಕಳಶಕ್ಕೆ ನೀರು ಹಾಕ್ಕೊಂಡು ಅದಾದಮೇಲೆ ಏಲಕ್ಕಿ, ಲವಂಗ, ಜಾವತ್ ಪೌಡ್ರು, ಅರಿಶಿನ, ಕುಂಕುಮ, ಒಂದು ಕಾಯಿನು, ಆಮೇಲೆ ಪಚ್ಕರ್ಪೂರ, ಸೊ ಇಷ್ಟನ್ನು ಹಾಕ್ತೀನಿ. ಅದಾದಮೇಲೆ ವೀಳ್ಯದೆಲೆನ ಇಟ್ಟು ಕಂಪ್ಲೀಟ್ ಮಾಡ್ತೀನಿ. ಸೊ ಇದಿಷ್ಟು ನಾನು ಕಳಶಕ್ಕೆ ಹಾಕುವಂಥ ವಸ್ತುಗಳು. ಸೊ ಇದ್ರ ಮಧ್ಯೆ ಮತ್ತು ಹಾಗಾಗಿ ಸೀರೀಸ್ನ ನೋಡ್ತಾನೆ ಇದೆ, ಚೆನ್ನಾಗಿದೆ ಸೀರೀಸು. ಸೊ ಇದೆಲ್ಲ ಮಾಡೋಷ್ಟೊತ್ತಿಗೆ ರಾತ್ರಿ ಒಂದು 9:30, 10 o'clock ಆಗಿತ್ತು. ಸೊ ಬೆಳಿಗ್ಗೆನೇ ಪೂಜೆ ಬೇರೆ ಮಾಡೋದಿತ್ತು. ಸೊ ಇದಾದಮೇಲೆ ಮತ್ತು ಈಗ ಬಾಗಿಲಿಗೆ ಕೂಡ ಕುಂಕುಮನ ಇಡಬೇಕು, ಅರಿಶಿನ ಕುಂಕುಮನ ಇಡಬೇಕು. ಮೇನ್ ಡೋರ್ಗೆ ಈಗೇನು ನೋಡ್ತಾ ಇದ್ದೀರಲ್ವಾ, ಸೊ ಇದನ್ನು ರೆಡಿ ಮಾಡಬೇಕಿತ್ತು. ಸೊ ಹೀಗೆ ಮಾಡೋದ್ರಿಂದ ಮನೆಗೆ ಬೇಗ ದೃಷ್ಟಿ ತಾಗಲ್ಲ ಅಂತ ಹೇಳಿ ನಾನು ಹೀಗೆ ಮಾಡ್ತೀನಿ. ನೋಡಿದ ತಕ್ಷಣ ಅಲ್ಲಿ ಅರಿಶಿನ ಮತ್ತು ಕುಂಕುಮ ಇರುತ್ತಲ್ಲ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಸೊ ಹೀಗೆ ರೆಡಿ ಮಾಡ್ತೀನಿ ನಾನು. ಸೊ ಇದೆಲ್ಲ ಆಗಿ ಮತ್ತು ಬೆಳಿಗ್ಗೆ ಮಾರ್ನಿಂಗಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗು ಬೇಗನೆ ಇದ್ದಿದ್ದು, ಒಂದು 5:45 ಇದ್ದಿದ್ದು, ರಜಾ ಇತ್ತಲ್ಲ ಹಾಗಾಗಿ.
ಸೊ ಎದ್ದು ಬಾಗಿಲಿಗೆ ನೀರೆಲ್ಲ ಹಾಕಿದ್ದೆ. ಸೊ ಅದನ್ನೆಲ್ಲ ಯಾವುದೋ ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಪದೇ ಪದೇ ಅದನ್ನೇ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೋರಿಸಿಲ್ಲ. ಆ್ಯಕ್ಚುಲಿ ಲೇಟಾಗಿ ಕೂಡ ಇದ್ದಿದ್ನಲ್ವ, ಸೊ ಅರ್ಲಿ ಮಾರ್ನಿಂಗೇ ಇದ್ದಿದ್ರೆ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಿದ್ದೆ. ಈಗ ಮನೆ ಗುಡಿಸಿ ಮನೆ ಒರೆಸಿ ಈಗ ಬಾಗಿಲಿಗೆ ಮುಂದೆಗಡೆ ಎಲ್ಲ ನೀರೆಲ್ಲ ಆರಿತು. ಈಗ ಬಾಗಿಲಿಗೆ ಅರ್ಶಿನ ಕುಂಕುಮ ಇಡೋಣ ಅಂತ ಹೇಳಿ ಹಚ್ತಾ ಇದ್ದೀನಿ. ಸೊ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಜಾವಾದ್ ಪೌಡರು, ಗಂಧ, ಅರಿಶಿನ ಹಾಕಿ ಬಾಗಿಲಿಗೆ ಹಚ್ಚೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಪಾಸಿಟಿವ್ ವೈಬ್ ಬರುತ್ತೆ. ಸೇಮ್ ದೇವಸ್ಥಾನಗಳಲ್ಲಿ ಹೇಗೆ ಬರುತ್ತೋ ಅದೇ ಥರನೇ ಬರುತ್ತೆ. ಎಂಟ್ರೆನ್ಸಲ್ಲೇ ಆ ಥರ ಸ್ಮೆಲ್ ಬರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಟೈಮ್ ಆಲ್ರೆಡಿ ಒಂದು 7:30 ಆಗಿತ್ತು. ಸೊ ನನಗೆ ಮನೆ ಗುಡಿಸೋದಕ್ಕೆ ಒರೆಸೋದಕ್ಕೆ ಟೈಮ್ ಏನೂ ಜಾಸ್ತಿ ಆಗೋದಿಲ್ಲ. ಡಸ್ಟಿಂಗ್ ಮಾಡ್ತೀನಿ ಅಂದಾಗ ಒಂದು 15 ಮಿನಿಟ್ಸ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಅದಾದಮೇಲೆ ರಂಗೋಲಿ ಎಲ್ಲ ಬಿಡಿಸಿ ಮುಂದೆಗಡೆ ಗೇಟ್ ಹತ್ರನೂ ರಂಗೋಲಿ ಬಿಟ್ಬಿಟ್ಟಿದ್ದೆ. ಅದನ್ನು ಕೂಡ ಯಾವುದೂ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದು ರಿಪೀಟೆಡ್ ರಂಗೋಲಿನೇ ಬಿಟ್ಟಿದ್ದರಿಂದ ಸೊ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸೊ ಇದಾದಮೇಲೆ ದೇವಸ್ಥಾನಕ್ಕೆ ಹೋಗೋದಿದೆ. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬೇಗ ಬೇಗ ರೆಡಿಯಾಗಬೇಕು ಅಂತ ಹೇಳ್ತಾಯಿದ್ರು ಮನೆಯಲ್ಲಿ. ಸೊ ಹಾಗಾಗಿ ಈ ರಂಗೋಲಿ ನೋಡ್ಬೋದು 5ರಿಂದ 3. ಸೊ ಮಾರ್ನಿಂಗ್ ಟಿಫನ್ ಕೂಡ ಏನೂ ಮಾಡಿಲ್ಲ, ಹಲಸಿನಣ್ಣಿತ್ತು. ಸೊ ಅದನ್ನೇ ತಿಂದ್ಕೊಂಡು ಒಂದೇ ಸಲ ಅಡುಗೆ ಮಾಡಿಬಿಟ್ಟು ಸೊ ಶಾಪಿಂಗ್ ಕೂಡ ಹೋಗೋದಿದೆ. ಸೊ ಅದಕ್ಕಾಗಿ ಅಡುಗೆ ಏನೂ ಮಾಡಿಲ್ಲ, ಟಿಫನ್ ಏನೂ ಮಾಡಿಲ್ಲ. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಸೊ ಸ್ಕಿನ್ ಕೇರ್ ಅಂತೂ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿರುತ್ತೆ ನನ್ನ ಸ್ಕಿನ್. ಸೊ ಹಾಗೆಯೇ ಮೀಶೋದಲ್ಲಿ ಒಂದು ಇಯರಿಂಗ್ಸ್ ಅಂದರೆ ಜುಮ್ಕಿನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದು ಹೇಗಿದೆ, ವೆಯ್ಟ್ ಮ್ಯಾನೇಜ್ ಮಾಡ್ಬೋದಾ ಅಂತ ಹೇಳಿ ಟೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೊಡ್ಡದಾಗಿದೆ. ಸೊ ಅದ್ರ ಜೊತೆ ಮಾಟಿ ಹಾಕ್ಕೊಂಡ್ವಿ ಅಂತಂದರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತು ವೆಯ್ಟ್ನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಇಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಹಾಗೆ ತಲೆ ಏನೂ ಬಾಚಿಲ್ಲ, ಇನ್ನೂ ಏರ್ ಫುಲ್ ಡ್ರೈ ಆಗಿರಲಿಲ್ವಲ್ಲ. ಸೊ ಹಾಗಾಗಿ ಏರ್ ಕಮ್ಮಿ ಏನೂ ಮಾಡಿಲ್ಲ. ಹಾಗೇ ಕ್ಲಿಪ್ ಹಾಕಿ ಹೂವು ಇತ್ತು, ಹೂವು ಮುಡ್ಕೊಂಡೆ. ಸೊ ಈಗ ಬಾಗಿಲಿಗೆ ಕೂಡ ಹೂವು ಇಡೋಣ ಅಂತ ಇಡ್ತಾಯಿದ್ದೀನಿ. ನೋಡ್ಬೋದು ಇದು ಕಂಪ್ಲೀಟಾಗಿ ರಂಗೋಲಿ ಡಿಸೈನು. ನಾನು ಆಗಲೇ ಕಂಪ್ಲೀಟಾಗಿ ಏನೂ ತೋರಿಸಿಲ್ಲ, ಈಗ ನೋಡ್ಕೋಬೋದು ಕಂಪ್ಲೀಟಾಗಿದೆ. ಸೊ ಅದಾದಮೇಲೆ ದೀಪ ಹಚ್ಚೋಣ ಅಂತ ಹೇಳಿ ಬಂದಿದ್ದೀನಿ. ದೀಪ ಹಚ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು, ಅದಕ್ಕೆ ಅಲ್ಲಿಗೆ ಕೊಟ್ಟಿದ್ದು. ಈ ಕಡೆ ಬಂದು ಒಂದು ಏನಂದರೆ ತಿರುವನಂತಪುರಂ ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು 6 ಮಂತ್ಸ್ ಬ್ಯಾಕ್ ಜಾನ್ವರಿನಲ್ಲಿ ಹೋಗಿದ್ದು. ಆಗ ಒಂದು ಅದು ಈಶ್ವರಂದು ಫೋಟೋ ಸಿಗುತ್ತಲ್ಲ, ಅಲ್ಲಿದು ಬಿಸಾಡೋದು ಬೇಡ ಅಥವಾ ಬೇರೆ ಅದು ಅಚಾನಕವಾಗಿ ಮನೆಗೆ ಬಂದಿರೋದ್ರಿಂದ ನಾನೇ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ನಮ್ಮ ಮನೆ ದೇವರು. ಕಂಪ್ಲೀಟಾಗಿ ಅಲಂಕಾರ ಎಲ್ಲ ಮಾಡಿ ಸೊ ಈಗ ದೀಪ ಕೂಡ ಹಚ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೆಳಿಗ್ಗೆನೇ ಹೇಳಿದರು, ಮಾರ್ನಿಂಗ್ ನೀನು ದೀಪ ಹಚ್ಚು, ಸಂಜೆ ನಾನು ಮಗ ದೀಪ ಹಚ್ತೀವಿ ಅಂತ. ಸೊ ಇದಾದಮೇಲೆ ದೀಪ ಎಲ್ಲ ಹಚ್ಚಿ ಸೊ ಇದೆಲ್ಲ ಆಗೋಷ್ಟರಲ್ಲಿ ಒಂದು ಮಾರ್ನಿಂಗ್ ಒಂದು 9 o'clock ಆಗಿತ್ತು. ಸೊ ಇದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನದಲ್ಲಿ ಮೊಬೈಲ್ನ ಮನೆಗೆ ಬಿಟ್ಟೋಗಿದ್ರಿಂದ ಸೊ ಯಾವುದೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೊ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು. ಸೊ ನನ್ನ ಮೊಬೈಲ್ನ ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಯಾವುದೂ ರೆಕಾರ್ಡ್ ಆಗಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಕೂಡ ತೊಗೊಂಡು ಬಂದ್ವಿ. ಸೊ ಇನ್ನೂ ತುಂಬ ವೀಡಿಯೋಗಳೆಲ್ಲ ಪ್ಲ್ಯಾನ್ ಇದೆ ಮಾಡಬೇಕು. ಬಟ್ ಕೆಲವೊಂದು ಏರುಪೇರುಗಳಿಂದ ಯಾವುದೂ ಮಾಡೋದಕ್ಕಾಗ್ತಾಯಿಲ್ಲ. ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕೂಡ ಹಾಕೋಕ್ಕಾಗ್ತಾಯಿಲ್ಲ. ನೋಡೋಣ, ಅದು ಆದಷ್ಟು ಬೇಗ ಕನ್ಸಿಸ್ಟೆನ್ಸಾಗಿ ಏನು ಡೈಲಿ ರೊಟೀನ್ ಇರುತ್ತೆ ಅದನ್ನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ನಮ್ಮ ರೊಟೀನ್ ಹೇಗಿದೆ ಅಂತಂದರೆ ಡೈಲಿ ಒಂದೇ ಥರ ಇರಲ್ಲ, ಒಂದೊಂದು ದಿನ ಒಂದೊಂದು ಥರ ಅಂತೂ ಖಂಡಿತ ಇರುತ್ತೆ. ಬಟ್ ಕಾಮನ್ನಾಗಿ ಒಂದೇ ಥರನೇ ಇರುತ್ತೆ, ಜಾಸ್ತಿ ಚೇಂಜಸ್ ಏನೂ ಇರೋದಿಲ್ಲ. ಹಾಗಾಗಿ ನಾನು ರೆಕಾರ್ಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಮನೆಯವರು ಏನಾದರೂ ಆಗಿರಲಿ ಹಾಕು, ಕೆಲವೊಂದು ಜನರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅದೇ ಕಂಟಿನ್ಯೂಸ್ ಆಗಿ ಹಾಕಬೇಕು ಡೈಲಿ. 1 ವೀಕ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಾಗ ಹೇಳ್ತೀನಿ, ಹಾಕ್ತೀನಿ. ಈ ವೀಕ್ ಟ್ರೈ ಮಾಡ್ತೀನಿ. ಹೇಗೋ ಊರಲ್ಲಿದ್ದೀವಿ, ಊರಿಂದ ಬರಬೇಕು. ನೋಡೋಣ, ಆದರೆ ಊರಲ್ಲಿ ಯಾವುದಾದ್ರೂ ವೀಡಿಯೋಗಳನ್ನ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಕ್ಯಾಮ್ರಾಗೆ ಬರೋದಕ್ಕೆ ಅವ್ರಿಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ನೋಡೋಣ, ಅವರು ಇನ್ ಕೇಸ್ ಬರ್ತಾರೆ ಅನ್ನೋದಾದರೆ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು, ಮನೆಗೆ ಸ್ವಲ್ಪ ದೃಷ್ಟಿ ತೆಗೆಯೋಣ ಅಂತ ಹೇಳಿಬಿಟ್ಟು ದೃಷ್ಟಿ ತೆಗಿತಾ ಇದ್ದೀನಿ ಬಿಳಿ ಸಾಸಿವೆ ಹಾಕಿ. ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ ಈ ಥರ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿ ಮಾಡ್ತಾ ಇರೋದು.
ಸೊ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಡಿಸ್ಟರ್ಬೆನ್ಸ್ ಬರ್ಬೋದು ಈ ವಿಡಿಯೋನಲ್ಲಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏಕೆಂದರೆ ಜನ ಅವ್ರನ್ನ ಮಾತಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಊರಲ್ಲಿ ಒಬ್ಬಳೇ ಇದ್ದಿದ್ದರೆ ಯಾವುದೂ ನಾಯ್ಸ್ ಇಲ್ಲದೆ ಇರೋದ್ರಲ್ಲಿ ಮಾಡ್ತಿದ್ದೆ. ಬಟ್ ಈಗ ಆ ಥರ ಆಗಿಲ್ಲ. ಈ ವಿಡಿಯೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನಗೂ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಕಿಂದನೇ ಮಂಡೇಯಿಂದನೇ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ. ನನ್ನ ರೊಟೀನ್ ಹೇಗಿರುತ್ತೋ ಆಸ್ ಇಟ್ ಈಸ್ ಡೇ ಹೇಗೆ ಹೋಗುತ್ತೋ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಅಳಸ್ನಾನಿತ್ತು ಅಂತ ಹೇಳಿದ್ನಲ್ವ, ಸೊ ಅದನ್ನು ನಾನು ನಮ್ಮ ಮನೆಯವರಿಬ್ಬರು ತಗೊಳ್ತಾ ಇದ್ದೀನಿ, ತಿಂತಾಯಿದ್ದೀವಿ. ಸಾರಿ, ನನ್ನ ಮಗ ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸೊ ಇದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಸೊ ಈಗ ಮುದ್ದೆ, ಸಾರು, ಅನ್ನ, ಸೊಪ್ಪಿನ ಸಾರು ಮಾಡಬೇಕು. ನೋಡಬೇಕು, ಹಿಂದೆಗಡೆ ಬಟ್ಟೆ ಎಲ್ಲ ಒಣಗಾಕಿದ್ದೀವಿ, ಅದನ್ನು ತೆಗಿಬೇಕು. ಆಗಲೇ ಹೇಳಿದ್ನಲ್ಲ ಜುಮ್ಕಿ ಈ ಥರ ಇದೆ. ಸೊ ಅಷ್ಟೊಂದೇನಿಲ್ಲ, ವೆಯ್ಟ್ ಮ್ಯಾನೇಜ್ ಮಾಡಬಹುದು. ಒಂದು 2 hours to 3 hours ಮೇಂಟೈನ್ ಮಾಡ್ಬೋದು. ಸೊ ಅದು ಜ್ಯುವೆಲರಿ ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತಗೊಳ್ಳಿ ಆಯಿತಾ. ಸೊ ನಾನು ಆಗಲೇ ಹೇಳಿದ್ನಲ್ವ, ಕೆಲವೊಂದು ಸೌಂಡ್ಸ್ನ ನಾನು ಹಾಗೆ, ಅಂದರೆ ನನಗೆ ನ್ಯಾಚುರಲ್ ಸೌಂಡ್ಸ್ ಅಂದರೆ ಏನು ಬರುತ್ತೋ ಅದನ್ನು ಹಾಗೆ ಇಡೋದಕ್ಕೆ ಇಷ್ಟ. ಕೆಲವೊಂದು ಸಲ ಟಿ ವಿ ಆನ್ ಮಾಡಿರ್ತೀನಿ, ಮೊಬೈಲಲ್ಲಿ ಸಾಂಗ್ಸ್ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಕೆಲವೊಂದಕ್ಕೆ ವಾಯ್ಸ್ ಓವರ್ ಕೊಡಲೇಬೇಕು. ಮುಂದಕ್ಕೆ ಹೋಗ್ತಾ ಹೋಗ್ತಾ ನನ್ನ ವೀಡಿಯೋನಲ್ಲೂ ಕೆಲವೊಂದು ಚೇಂಜಸ್ ಅಂತಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ನ್ಯಾಚುರಲ್ ಸೌಂಡ್ಸಾಗೆ ಅಲ್ಲ ಇವಾಗ ಮಾತಾಡೋದು, ಸೊ ಇದನ್ನೇ ಮಾಡಬೇಕು ಅಂತ ಇದ್ದೀವಿ. ನೋಡೋಣ, ಟ್ರೈ ಮಾಡ್ತೀನಿ. ಸೊ ನೀವು ನಮಗೆ ಸಪೋರ್ಟ್ ಮಾಡಿ. ಸೊ ಈಗ ಬೇಳೆ ತೊಳೆದು ಇಟ್ಟಿದ್ದೆ. ಅಷ್ಟೊತ್ತಾಗಲೇ ಸ್ವಲ್ಪ ಸಾಮಾನು ಕೂಡ ಇತ್ತು, ಅದನ್ನು ಕೂಡ ವಾಶ್ ಮಾಡಿಕೊಂಡು ಸೊ ಪಾರ್ಲಿ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಒಣಗಿರೋನ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇದು ಇದು ಬಟ್ಟೆ ಹಾಕ್ತಾಯಿದ್ದೀನಲ್ವ, ಇದನ್ನು ಬೆಳಗ್ಗೆನೇ ವಾಶ್ ಮಾಡಿ ಹಾಕಿದ್ದೆ. ನಿನ್ನೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ನಲ್ವ, ಸೊ ಆವಾಗ ದೇವ್ರದ್ದು ಒರೆಸಿರೋ ಬಟ್ಟೆ, ಕೆಲವೊಂದು ಬಟ್ಟೆಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಹಾಕಿದ್ದೆ. ಯಾವುದು ಒಣಗಿದೆಯೋ ಅದನ್ನ ತೊಗೊಂಬಂದು ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿರೋದು. ಸೊ ಆ ಬಟ್ಟೆ ಹಾಕೋದ್ರಿಂದ ಅಲ್ಲಿ ಮರ ಇರೋದ್ರಿಂದ ಡಸ್ಟ್ ಏನೂ ಕೂತ್ಕೊಳ್ಳಲ್ಲ. ಕೂತ್ಕೊಂಡ್ರೂ ವೀಕ್ಲಿ ಒಂದು ಸಾರಿ ಗಲೀಜಾದಾಗ ತೆಗೆದು ಕೊಳ್ಬೋದು ಅಂತ ಹೇಳಿ ಅದನ್ನು ಹಾಕಿದ್ದೀನಿ. ಸೊ ಅದಾದಮೇಲೆ ಸೊಪ್ಪು ಕೂಡ ಅಷ್ಟರಲ್ಲೇ ಒಣಗಿದ್ದು, ನಾನು ಮಿಕ್ಸಿಗೆ ಹಾಕಿದ್ದು ಈ ಸಲ. ಸೊ ಹಾಗಾಗಿ ಅದು ಪೂರ್ತಿ ಒಗ್ಗರಣೆ ಎಲ್ಲ ಕೊಟ್ಟು ಈಗ ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನ ಊಟ ಮಾಡ್ತಾಯಿದ್ದೀವಿ ಟಿ ವಿ ನೋಡಿಕೊಂಡು. ಕೋಟಿ ಮತ್ತು ಇನ್ಯಾವುದು ಮುಂಜಾನೆ 2 ಮೂವಿನೂ ಕಾಂಬಿನೇಷನಲ್ಲಿ ನೋಡ್ತಾಯಿದ್ದು. ನೋಡ್ಬೋದು, ಮುದ್ದೆ, ಸೊಪ್ಪು ಸಾರು ಒಂದೇ ಸಲ ಊಟ ಮಾಡಿಕೊಂಡು ಈಗ ಹೊರಗಡೆ ಶಾಪಿಂಗ್ ಹೋಗೋದಿದೆ. ಲೊಕೇಶನ್ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಾವು ಡಿ ಮಾರ್ಟಿಗೆ ಬಂದಿರೋದು ಅಂತ. ಸೊ ನಾನು ನನ್ನ ಮಗ ನನಗೆ ಇದಕ್ಕಿಂತಲೇ ನೈಸ್ ಮಾಡ್ತಿದ್ದಾನೆ, ಅದು ಬೇಕು ಇದು ಬೇಕು ಅಂತ ಹೇಳಿ. ಸೊ ಒಳಗಡೆ ಬಂದು ಫಸ್ಟ್ ತೊಗೊಂಡಿದ್ದೆ ಬಿಸ್ಕೆಟು, ಮತ್ತು ಅವನಿಗೆ 1-2 ಸ್ನ್ಯಾಕ್ಸ್ಗೆ ತೊಗೊಂಡಿದ್ದು. ಸೊ ಅದಾದಮೇಲೆ ಏನೇನು ಬೇಳೆಕಾಳುಗಳು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದು. ನನ್ನ ಮಗ ಗಾಡಿ ಅದು ಸ್ಕ್ರಾಲ್ ಇರುತ್ತಲ್ವ, ಸೊ ಅದರ ಮೇಲೆ ಕುತ್ಕೊಂಡಿದ್ದ. ನಮ್ಮ ಮನೆಯವ್ರು ರೆಕಾರ್ಡ್ ಮಾಡಬೇಡ ಅಂತ ಹೇಳಿದ್ರು, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹಂಗೆ ಇಟ್ಟಿದ್ದು ನೀರು, ಏನೇನು ಬೇಕೋ ಅದನ್ನು ಅಂದರೆ ಲಿಸ್ಟ್ ಮಾಡಿದ್ದೆ. ಜಾಸ್ತಿ ಏನೂ ಇಲ್ಲ, ಕೆಲವೊಂದು ಐಟಮ್ಸ್ಗಳಷ್ಟೇ. ಯಾವ್ದು ಬೇಕೋ ಅದನ್ನು ಅಷ್ಟೇ ಕಮ್ಮಿ ಕ್ವಾಂಟಿಟಿಗೆ ತೊಗೊಂಡು ಹೋಗ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು, ಇದಿಷ್ಟು ಬೇಳೆ ಕಾಳು ಅದನ್ನು ತೊಗೊಂಡಿದ್ದು. ಸೊ ಇದಾದಮೇಲೆ ಇಲ್ಲಿ ಪುಳಿಯೋಗರೆ ಪ್ಯಾಕೆಟು, ಬಿಸಿಬೇಳೆ ಪ್ಯಾಕೆಟು, ಸೊ ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಯಾವುದೇ ಆಗಿರ್ಬೋದು ನೋಡಿಕೊಂಡು ಕಮ್ಮಿ ಇದೆಯಾ ಇಲ್ವಾ, ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡಿ ತೊಗೊಂಡು ಬರೋದು. ಸೊ ಅದಾದಮೇಲೆ ಇಲ್ಲಿ ತುಪ್ಪ ಬೇಕಿತ್ತು. ಸೊ ತುಪ್ಪನೂ ಕೆಲವೊಂದು ಅಡುಗೆಗಳಿಗೆ ಒಂದೊಂದು ಡ್ರಾಪ್ ಹಾಕೋದ್ರಿಂದ ಹೆಲ್ತ್ಗೆ ಬೆನಿಫಿಟ್ ಅಲ್ವಾ. ಸೊ ಮೂಳೆಗಳಿಗೆಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಒಂದೊಂದು ಸ್ಪೂನ್ ಹಾಕ್ತೀನಿ. ಸೊ ಅದಾದಮೇಲೆ ಶಾಪಿಂಗೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡು ಲಾಸ್ಟ್ ಕೆಲವೊಂದು ಮ್ಯಾಟ್ಗಳು ಬೇಕಾಗಿತ್ತು. ಸೊ ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇವರೇನೋ ಹೇಳ್ತಾಯಿದ್ರು ಯಾವ ಥರ ಮ್ಯಾಟ್ ಬೇಕು ಅಂತ ಕೇಳ್ತಾಯಿದ್ರು. ಯಾವುದೇ ಆಗಿದ್ರು ನನಗೆ ಯಾವ ಥರ ಇಷ್ಟ ಆಯಿತು ಆ ಥರ ತೊಗೊಂಡು ಮನೆಗೆ ಬಂದಿದ್ದು. ಸೊ ನೋಡ್ಬೋದು, ಇದಿಷ್ಟು ಇಲ್ಲಿ ಒಂದು ಅಂಬ್ರೆಲಾ ತೊಗೊಂಡ್ವಿ. ಈಗ ಹೆಂಗಿದ್ರು ರೈನಿ ಸೀಸನ್ ಅಲ್ವಾ, ಸೊ ಹಾಗಾಗಿ
ಅಂಬ್ರಲಾನ ತೊಗೊಂಡಿದ್ವಿ. ಒಂದು 4 ಮ್ಯಾಟ್ ತೊಗೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಇಲ್ಲಿ ಹೊರಗಡೆ ಬಂದರೆ ಡಿ ಮಾರ್ಟ್ ಅಂದಮೇಲೆ ಗೊತ್ತಿರುತ್ತೆ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮು. ಸೊ ಅವೆರಡನ್ನೂ ತೊಗೊಂಡು ಇವತ್ತು ಮನೆಗೆ ಬಂದ್ವಿ. ಫ್ರೈಡೇ ಆಗಿತ್ತು ಮತ್ತು ರಜಾ ಇದ್ದಿದ್ದರಿಂದ ಸೊ ಮನೇಲಿ ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ಡಿ ಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಬಂದಿದ ತಕ್ಷಣ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ. ಸೊ ಯಾವ್ಯಾವ ವಸ್ತುನ ಎಲ್ಲೆಲ್ಲ ಇಡಬೇಕು ಅಲ್ಲೆಲ್ಲ ಇಟ್ಬಿಟ್ರೆ ಕ್ಲಿಯರ್ ಆಗೋಗುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಬಂದು ಈ ಬ್ಯಾಗಲ್ಲಿ ಬಂದು ಫುಲ್ಲು ದಿನಸಿ ಐಟಮ್ ಅಥವಾ ಬೇಳೆ ಕಾಳುಗಳು ಅಂತ ಹೇಳ್ಬೋದು ಅದು. ಸೊ ಒಂದಿಷ್ಟು ಇದಾಗೆಲ್ಲ ಕ್ಲೀನಿಂಗ್ ಐಟಮ್ಸು, 1-2 ಮ್ಯಾಟ್ಗಳನ್ನ ಕೂಡ ತೊಗೊಂಡಿದ್ದೀನಿ, ಬೇಕಾಗಿತ್ತು. ಸೊ ಹಾಗಾಗಿ ಅದರಲ್ಲೆಲ್ಲ ಆಯಿಲ್ಸ್ ಇದೆ, ಆಮೇಲೆ ತುಪ್ಪ ಎಣ್ಣೆ ಹಾಕಿದ್ದು ಅಷ್ಟೇ. ಸೊ ನೀಟಾಗಿ ಹೇಳೋದಾದರೆ 3 ಮ್ಯಾಟ್ 4 ಮ್ಯಾಟ್ಸ್ ತೊಗೊಂಡಿದ್ದೀನಿ. ಸೊ ನೋಡೋಣ, ಆದರೆ ಇದರಲ್ಲೊಂದು ಇದೆ, ಇದು 2, ಇದು 3, 4 ಡೋರ್ ಮ್ಯಾಟ್ಸ್. ಇದು ಬಂದು ಡಿಟರ್ಜೆಂಟ್ ಲಿಕ್ವಿಡ್. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಲಿಕ್ವಿಡ್ನ ತೊಗೊಂಡಿದ್ದೀನಿ ಈ ಸಲ. ನೋಡೋಣ ಎಷ್ಟು ದಿನ ಬರುತ್ತೆ. ಸೊ ಅದಾದಮೇಲೆ ಸ್ಕ್ರಬ್. ಸೊ ಇದು ಏರ್ ಫ್ರೆಶ್ನರ್. ಒಂಚೂರು ಸ್ವಲ್ಪ ಕಟ್ ಮಾಡಿ ಅಂತ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ತುಪ್ಪ, ಆಯಿಲ್ ಐಟಮ್ ಅಂತ ತುಪ್ಪ, ಟಿಶ್ಯೂ ಪ್ಯಾಕೆಟ್, ಕೇಕ್, ಇವೆರಡು ಸ್ನ್ಯಾಕ್ಸ್ಗೆ ಅಂತ. ಇದೆಲ್ಲ ಆಮೇಲೆ ಇದು ಕಟ್ ಮಾಡಿ. ಇದು ಅರಿಶಿನ. ಸೊ ಇದು ಅಡುಗೆಗೆ ಯೂಸ್ ಮಾಡೋಕ್ಕಲ್ಲ, ದೇವ್ರಿಗೆ ಯೂಸ್ ಮಾಡ್ತೀವಲ್ಲ ಅದರಲ್ಲೇ. ಸೊ ನೋಡೋಣ ಈ ಸಲ ಇದರಲ್ಲೇ ಕುಂಕುಮನ ಫ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಸೊ ಅದಾದಮೇಲೆ ದೀಪದ ಎಣ್ಣೆ, ಆಮೇಲೆ ಕುಕ್ಕಿಂಗ್ ಆಯಿಲ್, ಇದಾದಮೇಲೆ ದೇವ್ರ ಪಾತ್ರೆ ತೊಗೊಳೋದಕ್ಕೆ ಇದಾಗಲಿ. ಸೋಪ್, ಇದು ಕ್ರೀಮ್, ಡೆಟಾಲ್ ಐಸ್ ಕೂಲ್ ಅಷ್ಟೇ. ಫುಲ್ ಬೇಳೆಕಾಳುಗಳು. ತೊಗರಿ ಬೇಳೆನೇ ಜಾಸ್ತಿ ಯೂಸ್ ಆಗೋದ್ರಿಂದ ಸೊ ತೊಗರಿ ಬೇಳೆನ ಕ್ವಾಂಟಿಟಿ ಜಾಸ್ತಿ ಆಗಿ ತೊಗೊಂಡಿರೋದು. ಸೊ ಕಡಲೆಕಾಳು, ಇದು ಸಂತೂರ್ ಸೋಪ್. ಇರು 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 ಇದು ಬಂದು ಈ ಫೋನ್ ಹೋಲ್ಡರು. ಸೊ ಇದು ನಾನು ಪೇಸ್ಟ್ ಇಡೋದಕ್ಕೆ ಅಂತ ತಗೊಂಡಿರೋದು. ಇದು ಬ್ರಷ್, ಪೇಸ್ಟು, ಕ್ಲೀನಿಂಗ್, ಟಾಯ್ಲೆಟ್ ಕ್ಲೀನರ್. ಇದು ಬಂದು ಹಗ್ಗ, ಥ್ರೆಡ್, ಇದು ರೋಪ್, ಇದು ಬಟ್ಟೆ ಒಣಗಿಸೋಕ್ಕೆ ಎಲ್ಲವನ್ನು. ಇದು ಕ್ಲಿಪ್ಪು ಬೇಕಾಗಿತ್ತು. ಸೊ ಹಾಗಾಗಿ ಡಿಶ್ ವಾಶ್ ಕ್ಲೀನರ್, ಫೇಸ್ ವಾಶ್, ಡಿಶ್ ವಾಶ್ ಕ್ಲೀನರ್, ಇದು ಫೇಸ್ ವಾಶ್, ಇದು ಬಾಡಿ ವಾಶ್. ನಂದು ಇದು ಶವರ್ ಜೆಲ್ ಸಂತೂರ್. ಈ ಸಲ ಟ್ರೈ ಮಾಡೋಣ ಅಂತ. ಸೊ ಇದು ಟಾಯ್ಲೆಟ್ ಕ್ಲೀನರು. ಕಂಫರ್ಟ್ ರಿನಾಲ.
ವಿನಲ್ಲ. ಗುಡ್ ನೈಟ್. ಗುಡ್ ನೈಟ್. napkin ball. napkin ball. ನಾ napkin ball. ಬಟ್ಟೆ ಒಗೆಯೋ ಸೋಪು. ಸೋಪ್. ಇಲ್ಲಿಡು ಬಟ್ಟೆ ಒಗೆಯೋ ಸೋಪು. ಪೇಸ್ಟ್. ಇದೀಗ ಪರ್ಪಲ್ ಒಂದು ಮತ್ತೆ ಮ್ಯಾಕ್ಸ್ ಬ್ರಷ್. ಅಂಬ್ರೆಲಾ. ಬಲೂನ್ ಇದೆ. ಇಷ್ಟು ಐಟಮ್ಸ್ ಈ ಸಲ ಶಾಪಿಂಗ್ ಮಾಡಿರೋದು. ಹಟಾಡ್ಕೊ. ಸೊ ಒಂದು ಅಂಬ್ರೆಲಾ, ಈಗ ರೈನಿ ಸೀಸನ್ ಅಲ್ವಾ. ಮತ್ತೆ ಯಾಕೆ ಬರ್ತಾನೆ ಇಲ್ಲ. ಎಸ್. ಸೊ ಇಷ್ಟ ಆಗಿತ್ತು ಈ ಮಂತ್ ಅಲ್ಲ, ಈ ಸಲ ಶಾಪಿಂಗ್ದು. ಸೊ ಈಗ ಮತ್ತೆ ಬಟ್ಟೆ ಹೋಗಕ್ಕಿತ್ತಲ್ಲ, ಅದನ್ನ ತೆಗಿಬೇಕು ಮನೆ, ಮತ್ತೆ ಇನ್ನೊಂದ್ಸಲ ಕಸ ಗುಡಿಸಿ ದೀಪ ಹಚ್ಚಬೇಕು. ಇವತ್ತು ದೀಪ ಹಚ್ಚೋದಲ್ಲ ನಮ್ಮ ಮನೆಯವ್ರದ್ದು, ನನ್ನ ಮಗಂದು ಡ್ಯೂಟಿ. ಅವರಿಬ್ರು ಮಾಡ್ತಾರೆ. ಆದರೆ ಕಾಫಿ ಕುಡಿತೀವಿ. ಸೊ ನೋಡೋಣ, ಇದು ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ ನೈಟ್ವರೆಗೂ. ಎಲ್ಲ ಕಂಪ್ಲೀಟಾಗಿ ಯಾವ್ಯಾವ ವಸ್ತುಗಳನ್ನ ಎಲ್ಲೆಡಿಡಬೇಕು ಅದನ್ನೆಲ್ಲ ಇಟ್ಟು ಸೊ ಈಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನ. ಬಟ್ ನನ್ನ ಮಗ ಮತ್ತು ನಮ್ಮ ಮನೆಯವರು ಎಲ್ಲೇ ಇದ್ದರು, ಇದನ್ನು ರೆಕಾರ್ಡ್ ಮಾಡೋಣ ಅದನ್ನು ರೆಕಾರ್ಡ್ ಮಾಡೋಣ ಅಂತ ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದಾರೆ. ನನಗೆ ಅದು ರೆಕಾರ್ಡ್ ಮಾಡೋಷ್ಟು ಇರಲಿಲ್ಲ, ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತು, ನಿದ್ದೆ ಮಾಡಬೇಕು ಅನಿಸ್ತಿತ್ತು. ಬಟ್ ಕಾಫಿ ಮಾಡಿಕೊಟ್ರು, ದೀಪ ಹಚ್ಚೋ ಟೈಮ್ ಆಗಿತ್ತಲ್ವ, ಹಾಗಾಗಿ ನಿದ್ದೆ ಏನೂ ಮಾಡಿಲ್ಲ. ನೋಡಿದ್ರಲ್ವ ವೀಡಿಯೋನಲ್ಲಿ ನನ್ನ ಮಗನ ಹೆಂಗೆ ಇನ್ವಾಲ್ವ್ ಆಗಿದ್ದಾನೆ ಅಂತ. ಬಿಟ್ಟರೆ ಅವನೇ ಫುಲ್ ವ್ಲಾಗ್ ಕೂಡ ಮಾಡ್ತಾನೆ. ಅವನೇ ಅದೇ ಬೆಳಿಗ್ಗೆನೇ ಹೇಳಿದ್ರಲ್ವ, ನಾನು ದೀಪ ಹಚ್ಕೋತೀನಿ ಸಂಜೆಗೆ ಅಂತ ಹೇಳಿ. ಸೊ ಅದರಂತೆ ಇವಾಗ ನಮ್ಮ ಮನೆಯವರು ಮಾಡ್ತೀನಿ ಅಂದರು. ಇಲ್ಲ, ನಾನು ಒಬ್ಬನೇ ಮಾಡ್ಕೊಳ್ತೀನಿ ಅಂತ ನನ್ನ ಮಗ ಒಬ್ಬನೇ ದೀಪ ಹಚ್ಕೋತಾ ಇದ್ದಾನೆ. ಪೂಜೆ ಎಲ್ಲ ಕಲ್ತಿದ್ದಾನೆ, ಶ್ಲೋಕಗಳು ಹೇಳ್ಕೊಡ್ಬೇಕು. ಇನ್ನೂ ಒಂದು ಸ್ವಲ್ಪ ದಿನಗಳು ಹೋಗಲಿ, ಕೆಲವೊಂದು ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಅಲ್ಲಿ ಒಂದು ಕ್ಯಾಲೆಂಡರ್ ಕೂಡ ಹಾಕಿದ್ದೀವ, ಅದಕ್ಕೂ ಕೂಡ ದೀಪ ತೋರಿಸ್ತಾನೆ. ಅದನ್ನು ದೇವರು ಅನ್ನೋ. ಇದೆಲ್ಲ ಆದಮೇಲೆ ಇಲ್ಲೇ ಪಕ್ಕದಲ್ಲೇ ಇದ್ದಾನೆ, ವಾಯ್ಸ್ ಓವರಿಗೆ ಕೊಡ್ತಿದ್ರು ನನ್ನ ಪಕ್ಕದಲ್ಲೇ ಇದ್ದಾನೆ. ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಇದು ಸೌಂಡ್ ಅಂತ ಅವನೇ ಮಾಡ್ತಾ ಇರೋದು. ಸೊ ಅದಾದಮೇಲೆ ಸೊ ನೈಟ್ ಮತ್ತೆ ಇರೋ ಸಾರಿಗೆ ಮುದ್ದೆ ಮಾಡಿಕೊಟ್ಟೆ. ಮುದ್ದೆ ತಿಂದರು. ಬಟ್ಟೆ ಅದ್ರ ಗ್ಯಾಪಲ್ಲಿ ಬಟ್ಟೆ ಎಲ್ಲ ಮಡಚಿಟ್ಟು ಈಗ ನೈಟ್ ಇನ್ನೊಂದು ಟೈಮ್ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಈಗ ಮತ್ತೆ ನೈಟ್ ಸ್ಕಿನ್ ಕೇರ್ ಮಾಡೋಣ. ಮತ್ತು ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದಿತ್ತು, ಏಕೆಂದರೆ ಮತ್ತೆ ಮಾರ್ನಿಂಗ್ ಕೂಡ ಸ್ಯಾಟರ್ಡೇ ಆಗಿರೋದ್ರಿಂದ ದೀಪ ಹಚ್ಚೋದಿತ್ತಲ್ವ, ದೇವಸ್ಥಾನ ಕೂಡ ಹೋಗೋದಿತ್ತು. ಸೊ ಹಾಗಾಗಿ ಹೇರ್ ವಾಶ್ ಮಾಡಬೇಕಾಗಿತ್ತು. ಹಾಗಾಗಿ ಏರ್ಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವರು ಹಂಗೆ ಕೇಳಿಕೊಂಡ್ರು, ಏರ್ ಆಯಿಲ್ ಅಪ್ಲೈ ಮಾಡು ಅಂತ. ಅವ್ರಿಗೂ ಕೂಡ ಅಪ್ಲೈ ಮಾಡಿ ನಾನು ಕೂಡ ಅಪ್ಲೈ ಮಾಡಿಕೊಂಡೆ. ಮತ್ತು ಇಲ್ಲಿ ಸ್ಕಿನ್ಗೆ ಸೀರಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೀರಮ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ನೈಟ್ ಸ್ಕಿನ್ ಕೇರು ಮತ್ತು ಹೇರ್ ಕೇರು. ಸೊ ಇದಿಷ್ಟಾಗಿತ್ತು ಈ ವಿಡಿಯೋ. ಸೊ ಇದು ಸ್ವಲ್ಪ ಲೆಂತಿಯಾಗಿದೆ ವಿಡಿಯೋ. ಸೊ ನೋಡಿ, ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮಗೂ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.